ರಾಷ್ಟ್ರಾಧ್ಯಕ್ಷರಾದಮೇಲೆ ಕರ್ನಾಟಕ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಎಲ್ಲರೂ ಕೂಡ ಸ್ವಲ್ಪ ಹುಮ್ಮಸ್ಸು ಮಾಡಿದ್ದಾರೆ. ಪಾರ್ಟಿ ಗೆಲ್ಲಬೇಕಪ್ಪ 2000 ಇದಕ್ಕೆ ಅಂತಂತೇಳಿ ಅಷ್ಟೇ. ಅದು ಗೊತ್ತಿಲ್ಲಪ್ಪ, ಗೊತ್ತಿಲ್ಲ ಅಷ್ಟೇ. ಅವಶ್ಯಕತೆ ಇದೆಯಾ ಅದು ಬೇರೆ. ಯಾಕೆಂತಂದರೆ ಇಲ್ಲಿ ಎಲ್ಲರೂ ಮಾತಾಡ್ತೀವಿ. ಇಡೀ ಪಾಲಿಟಿಕ್ಸ್ ಇವತ್ತು ನೈತಿಕತೆಯನ್ನು ಕಳ್ಕೊಂಡಿದೆ. ದರ್ ಇಸ್ ನೋ ಮೊರಾಲಿಟಿ. ಯಾರಿಗೆ ಮೊರಾಲಿಟಿ ಇದೆ? ವಿಜೇಂದ್ರನಿಗಿದೆಯಾ ಮೊರಾಲಿಟಿ? ಅಶೋಕನಿಗಿದೆಯಾ ಮೊರಾಲಿಟಿ? ಈ 3 ವರ್ಷದಲ್ಲಿ ಸಿದ್ದರಾಮಯ್ಯಗಿದೆಯಾ ಮೊರಾಲಿಟಿ? ನೋ. ಅದಕ್ಕೆ ಪಾಲಿಟಿಕ್ಸ್ ಲಾಸ್ಟ್ ಇಟ್ಸ್ ಮೊರಾಲಿಟಿ. ಅದ್ರ ಬಗ್ಗೆ ಮಾತಾಡೋದು ಸರಿಯಲ್ಲ. ಸರ್, ಈಗ ದೇವೇಗೌಡರನ್ನ ಆಯ್ಕೆ ಮಾಡಬೇಕಾ ರಾಜ್ಯಸಭೆಗೆ ಅಂತ? ಅದು ನಿಜ. ಒಳ್ಳೆ ಪ್ರಶ್ನೆ ಕೇಳಿ. ಎಸ್, ದೇವೇಗೌಡರು ಮತ್ತೊಮ್ಮೆ ರಾಜ್ಯಸಭಾ ಸದಸ್ಯರು ಆಗಬೇಕು. ಅದಕ್ಕೆ ಅವಕಾಶ ಕೊಡು. ಯಾಕೆ ಅಂತಂದರೆ ನಾನಲ್ಲಿ ಹೇಳೋದು ಮರೆತುಬಿಟ್ಟೆ ನಾನು. ಯಾಕೆ ಅಂತಂದರೆ ಅವರು ಅಷ್ಟು ಸುಲಭ ಇಲ್ಲ ರೀ. ಯಾವುದೋ ಒಂದು ಕುಗ್ರಾಮದಲ್ಲಿ ಹುಟ್ಟಿ ಒಂದು ಪಂಚಾಯಿತಿ ಮೆಂಬರ್ ಆಗಿ ಅಲ್ಲಿಂದ ಪಾರ್ಲಿಮೆಂಟ್ ತನಕ ಹೋಗಿ ಪ್ರಧಾನಮಂತ್ರಿ ಆಗಿದ್ರಲ್ಲ, ಹುಡುಗಾಟಿಕೆ ಅಲ್ಲ, ಹುಡುಗಾಟಿಕೆ ಅಲ್ಲ. ಹಾಗಾಗಿ ಅವ್ರನ್ನ ಮತ್ತೆ ಕಂಟಿನ್ಯೂ ಮಾಡಬೇಕು ರಾಜ್ಯಸಭಾ ಸದಸ್ಯರಾಗಿ. ಅವರ ಅನುಭವದ ಮಾತುಗಳು, ಸಲಹೆಗಳು ದೇಶಕ್ಕೆ ಅಗತ್ಯತೆ ಇದೆ ಅಂತಕ್ಕಂಥದ್ದು. ಕಾಕ್ರೋಚ್ ಪಾರ್ಟಿ ಜಾಸ್ತಿ ಬೆಳಿಬೇಕಿತ್ತು, ಇನ್ನೂ ಬೆಳಿಬೇಕು ಕಾಕ್ರೋಚ್ ಪಾರ್ಟಿ. ಯಾಕೆ ಹೋಗಿಲ್ಲ ಆಗ್ಬೇಕ್ರಿ. ಈ ದೇಶದಲ್ಲಿ ಸಾಕಾಗೋಗಿದೆ ಜನಕ್ಕೂ. ಈ ಹಳೆ ಪಾರ್ಟಿಗಳ ತೆಗೆದು ಆಚೆ ಬೀಸಾಕಿ ಹೊಸ ಪಾರ್ಟಿಗಳು ಬರುತ್ತೆ. ಲೈಕ್ ವಿಜಯನ್ ತಮಿಳ್ನಾಡು. ಎಸ್, ಬಿಕಾಸ್ ಜನ ರೋಸ್ ಹೋಗಿದ್ದಾರೆ ನೋಡಿ ಇವರನ್ನು. ಜನ ರೋಸ್ ಹೋಗಿದ್ದಾರೆ ನೋಡಿ. ನಿಮ್ಮ ಆಸ್ತಿ ಪಾಸ್ತಿ ನೀವು ಆಡ್ತಿರೋದೆಲ್ಲ ಮಾಡಿದ್ದು ಅಯ್ಯೋ ತೆಗೆದು ಒದ್ದು ಆಚೆಗೆ ಹಾಕಿ ಬೇರೆ ಬರಬೇಕು. ಹೌದು, ಅದೇ ರೀ ಹೇಳಿದ್ದು ನಾನು. ಕಾಕ್ರೋಚ್ ಪಾರ್ಟಿನೋ ಈ ವಿಜಯನ್ ಪಾರ್ಟಿ ಏನೋ. ಕಾಕ್ರೋಚ್ ಪಾರ್ಟಿ ಒಂದೇ ದಿವಸದಲ್ಲಿ ಮೇಲೆ ಎದ್ದು ಬಂತಲ್ವ. ವಿಜಯಿಂದ ಏನಿಲ್ಲ, ಸಾವಿರಾರು ವರ್ಷ ಆಗಿತ್ತೆ. ಭಾಳ ಶಾರ್ಟ್ ಪೀರಿಯಡ್. ಎಸ್, ಯಾಕಾಗಬಾರ್ದು? ಸಂಪೂರ್ಣವಾಗಿ ನಮ್ಮ ಸಪೋರ್ಟ್ ಇದೆ. ಯಾರು ಇದೆಲ್ಲ ಕಥೆ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ನವರು ಸ್ವಲ್ಪ ಏರ್ಸಿದ ತಕ್ಷಣ ಸ್ಟೇಟ್ ಗೌರ್ಮೆಂಟ್ ಕೂಗ್ತಾರೆ. ಇನ್ನೂ ಆಗ್ತದೆ. ಎತ್ತು ಗಾಡಿ, ಈ ಟಾಂಗಾ ಗಾಡಿಗಳು ಸಾಮಾನು ಗೀಮನ್ ತುಂಬಿಕೊಂಡು ಹೋಯ್ತೇವಲ್ಲ, ಅದ್ರ ಮೇಲೆ ಹೋಗ್ಬೇಕು. ಹಳೆ ಸಿಸ್ಟಮ್. ನಮ್ಮ ಮೈಸೂರು ಫೇಮಸ್ ಅಲ್ಲ, ಶಾಪಸಂದ್ ಟಾಂಗಾ.